ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ, ಶುಭೋದಯ. ಒಂದು ಸೆಕೆಂಡ್ ನಿಲ್ಲು. ಇವತ್ತು ಸಾಯಿ ನಿನಗೆ ಒಂದು ಖುಷಿಯ ಮಾತು ಹೇಳುತ್ತಿದ್ದಾರೆ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ನಿಮ್ಮ ಮುಖದಲ್ಲಿ ನಗು ಖಂಡಿತ ಬರುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಳಗಿನ ಸೂರ್ಯನ ಕಿರಣ ನಿಧಾನವಾಗಿ ಭೂಮಿಯನ್ನು ತಾಕುತ್ತಿದ್ದಾಗ ಹಕ್ಕಿಗಳ ಸಿಹಿ ಕೂಗು ಎಲ್ಲೆಡೆ ಕೇಳಿಸುತ್ತಿತ್ತು. ಆ ಸುಂದರ ಬೆಳಗ್ಗೆಯಲ್ಲಿ ಒಂದು ಚಿಕ್ಕ ಹುಡುಗಿ ತನ್ನ ಮನೆಯ ಮುಂದೆ ನಿಂತು ಆಕಾಶವನ್ನು ನೋಡುತ್ತಿದ್ದಳು. ಅವಳ ಮುಖದಲ್ಲಿ ಚಿನ್ನದಂತೆ ಹೊಳೆಯುವ ನಗು, ಮನಸ್ಸಿನಲ್ಲಿ ಒಂದು ಸಂತೋಷ. ಅವಳು ನಿಧಾನವಾಗಿ ಹೇಳಿದಳು, ಸಾಯಿ, ಇವತ್ತಿನ ದಿನ ಚೆನ್ನಾಗಿರಲಿ. ಆ ಮಾತು ಹೇಳಿದ ಕ್ಷಣ ತಂಪಾದ ಗಾಳಿ ಅವಳ ಮುಖವನ್ನು ತಾಕಿತು. ಅವಳ ಮನಸ್ಸು ಇನ್ನೂ ಹಗುರವಾಯಿತು. ಈ ಸುಂದರ ಬೆಳಗ್ಗೆ ನಿಮ್ಮ ಜೀವನಕ್ಕೂ ಸಂತೋಷ ತಂದುಕೊಡಲಿ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಮನೆಯಲ್ಲಿ ನಗು, ಶಾಂತಿ ಮತ್ತು ಸಾಯಿ ಆಶೀರ್ವಾದ ತುಂಬಿರಲಿ. ಈ ಬೆಳಗ್ಗೆ ಸಾಯಿ ಸಂದೇಶ ನಿಮಗೆ ಇಷ್ಟವಾದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ಆ ಹುಡುಗಿಯ ಹೆಸರು ದೀಪಾ. ಅವಳು ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದಳು, ಬೆಳಗ್ಗೆ ನಗುತ್ತಾ ದಿನ ಆರಂಭಿಸಿದರೆ ದಿನವೇ ಸುಂದರವಾಗುತ್ತದೆ. ಅವಳು ಪ್ರತಿದಿನ ಬೆಳಗ್ಗೆ ಎದ್ದು ಮೊದಲಿಗೆ ಸಾಯಿಬಾಬಾ ಫೋಟೋ ಮುಂದೆ ಕೈ ಜೋಡಿಸುತ್ತಿದ್ದಳು. ನಂತರ ತಾಯಿಗೆ ಸಹಾಯ ಮಾಡುತ್ತಿದ್ದಳು. ಮನೆಯ ಮುಂದೆ ನೀರು ಹಾಕುತ್ತಿದ್ದಳು. ಹೂಗಳನ್ನು ನೋಡಿ ಖುಷಿ ಪಡುತ್ತಿದ್ದಳು. ಒಂದು ದಿನ ಅವಳ ಸ್ನೇಹಿತೆ ಕೇಳಿದಳು, ನೀನು ಯಾವಾಗಲೂ ಇಷ್ಟು ಖುಷಿಯಾಗಿರೋದು ಹೇಗೆ? ದೀಪಾ ನಗುತ್ತಾ ಹೇಳಿದಳು, ನಾನು ಪ್ರತಿದಿನ ಸಾಯಿಗೆ ಧನ್ಯವಾದ ಹೇಳುತ್ತೇನೆ, ಅದರಿಂದ ನನ್ನ ಮನಸ್ಸು ಹಗುರವಾಗಿರುತ್ತದೆ. ಆ ಮಾತು ಕೇಳಿ ಅವಳು ಸ್ನೇಹಿತೆಯು ನಕ್ಕು ಬಿಟ್ಟಳು. ಆ ದಿನ ಇಬ್ಬರು ದೇವಸ್ಥಾನಕ್ಕೆ ಹೋದರು. ಅಲ್ಲಿ ಬೆಳಗಿನ ಆರತಿ ನಡೆಯುತ್ತಿತ್ತು. ಗಂಟೆಯ ಧ್ವನಿ, ಅಗರಬತ್ತಿಯ ಸುಗಂಧ, ಜನರ ಮುಖದ ನಗು, ಎಲ್ಲವೂ ತುಂಬ ಸುಂದರವಾಗಿತ್ತು. ದೀಪ ಕಣ್ಣು ಮುಚ್ಚಿ ಒಂದು ಪ್ರಾರ್ಥನೆ ಮಾಡಿದಳು, ಸಾಯಿ, ಎಲ್ಲರ ಜೀವನದಲ್ಲೂ ಸಂತೋಷ ಇರಲಿ. ಅದೇ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ವಿಚಿತ್ರ ಶಾಂತಿ ತುಂಬಿತು. ಸಾಯಿಬಾಬಾ ಯಾವಾಗಲೂ ಒಂದು ಮಾತು ಹೇಳುತ್ತಾರೆ, ನಗುತ್ತಿರು, ನಂಬಿಕೆ ಇಟ್ಟಿಕೋ, ಒಳ್ಳೆಯದು ನಡೆಯುತ್ತದೆ. ಈ ಜಗತ್ತಿನಲ್ಲಿ ಹಣಕ್ಕಿಂತ ದೊಡ್ಡ ಸಂತೋಷ ಏನು ಗೊತ್ತಾ? ಮನಸ್ಸಿಗೆ ಶಾಂತಿ, ಕುಟುಂಬದ ಪ್ರೀತಿ ಮತ್ತು ಬೆಳಗ್ಗೆ ಕಣ್ಣು ತೆರೆದಾಗ ಸಿಗುವ ಹೊಸ ದಿನ. ಅದಕ್ಕಾಗಿಯೇ ಪ್ರತಿದಿನ ಬೆಳಗ್ಗೆ ಎದ್ದು ಧನ್ಯವಾದ ಸಾಯಿ ಎಂದು ಹೇಳಿ ನಿಮ್ಮ ದಿನವೇ ಬದಲಾಗುತ್ತದೆ. ದೀಪಾ ಪ್ರತಿದಿನ ಒಂದು ಒಳ್ಳೆಯ ಕೆಲಸ ಮಾಡುತ್ತಿದ್ದಳು. ಹಸಿದವರಿಗೆ ಊಟ ಕೊಡುತ್ತಿದ್ದಳು. ಚಿಕ್ಕ ಮಕ್ಕಳಿಗೆ ನಗುತ್ತಾ ಮಾತನಾಡುತ್ತಿದ್ದಳು. ಮನೆಯ ಹಿರಿಯರನ್ನು ಗೌರವಿಸುತ್ತಿದ್ದಳು. ಅವಳು ಹೇಳುತ್ತಿದ್ದಳು, ಸಂತೋಷವನ್ನು ಹಂಚಿದಷ್ಟು ಅದು ಇನ್ನೂ ಹೆಚ್ಚಾಗುತ್ತದೆ. ಒಂದು ದಿನ ಅವಳ ತಾಯಿ ಅವಳನ್ನು ನೋಡಿ ಹೇಳಿದರು, ನಮ್ಮ ಮನೆಗೆ ನಿನ್ನ ನಗು ಬೆಳಕಾಗಿದೆ. ಆ ಮಾತು ಕೇಳಿ ದೀಪಾ ಕಣ್ಣಲ್ಲಿ ಖುಷಿಯ ಕಣ್ಣೀರು ತುಂಬಿತು. ಆ ದಿನ ಅವಳು ಅರಿತುಕೊಂಡಳು, ನಾವು ಸಂತೋಷವಾಗಿದ್ದರೆ ನಮ್ಮ ಸುತ್ತಲಿನ ಜನರು ಸಂತೋಷವಾಗುತ್ತಾರೆ. ಈ ಬೆಳಗ್ಗೆ ನೀವು ಕೂಡ ಒಂದು ನಿರ್ಧಾರ ಮಾಡಿ, ಕೋಪ ಕಡಿಮೆ ಮಾಡೋಣ, ನಗು ಹೆಚ್ಚಿಸೋಣ, ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡೋಣ, ಸಾಯಿ ಹೆಸರಿನಲ್ಲಿ ಒಳ್ಳೆಯ ಕೆಲಸ ಮಾಡೋಣ. ಆಗ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಸುಂದರ ಬದಲಾವಣೆ ಬರುತ್ತದೆ ಎಂದು. ಬೆಳಗಿನ ಸೂರ್ಯ ಹೇಗೆ ಕತ್ತಲನ್ನು ಓಡಿಸುತ್ತಾನೆ, ಹಾಗೆಯೇ ಒಂದು ಸಣ್ಣ ನಗು ಜೀವನದ ದುಃಖವನ್ನು ದೂರ ಮಾಡುತ್ತದೆ. ಹೀಗಾಗಿ ಇವತ್ತು ದುಃಖ ಬೇಡ, ಚಿಂತೆ ಬೇಡ. ಈ ದಿನವನ್ನು ಖುಷಿಯಿಂದ ಆರಂಭಿಸಿ. ಸಾಯಿಬಾಬಾ ನಿಮ್ಮ ಮನೆಗೆ ಸಂತೋಷ ತರುತ್ತಾರೆ, ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತಾರೆ, ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಕೊಡುತ್ತಾರೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿ ಆಶೀರ್ವಾದ ಸದಾ ಇರಲಿ. ಮತ್ತೊಮ್ಮೆ ಹೇಳುತ್ತೇನೆ, ಈ ಬೆಳಗಿನ ಸಾಯಿ ಸಂದೇಶ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಸಾಯಿ ಸಂತೋಷದ ಸಂದೇಶ ಪಡೆಯಿರಿ. ದೀಪಾ ದೇವಸ್ಥಾನದಿಂದ ಮನೆಗೆ ಬರುತ್ತಿದ್ದಾಗ ರಸ್ತೆ ಬದಿಯಲ್ಲಿ ಒಂದು ಚಿಕ್ಕ ಹುಡುಗ ಮೌನವಾಗಿ ಕುಳಿತಿದ್ದನು. ಅವನ ಮುಖದಲ್ಲಿ ನಗು ಇರಲಿಲ್ಲ, ಕಣ್ಣಲ್ಲಿ ಬೇಸರ ಮಾತ್ರ ಇತ್ತು. ದೀಪಾ ನಿಧಾನವಾಗಿ ಅವನ ಬಳಿ ಹೋಗಿ ಕೇಳಿದಳು, ಏನಾಯಿತು, ಯಾಕೆ ಇಷ್ಟು ಮೌನವಾಗಿದ್ದೀಯಾ? ಆ ಹುಡುಗ ನಿಧಾನವಾಗಿ ಹೇಳಿದ, ಎಲ್ಲರಿಗೂ ಖುಷಿ ಇದೆ, ಆದರೆ ನನ್ನ ಜೀವನದಲ್ಲಿ ಏನೂ ಚೆನ್ನಾಗಿಲ್ಲ. ಆದರೆ ಅದನ್ನು ಕೇಳಿದ ದೀಪಾ ಸಣ್ಣ ನಗು ಬಿಟ್ಟು ಹೇಳಿದಳು, ಒಂದು ಮಾತು ಕೇಳುತ್ತೀಯಾ? ಹುಡುಗ ತಲೆ ಆಡಿಸಿದ. ದೀಪಾ ಆಕಾಶದ ಕಡೆ ತೋರಿಸಿ ಹೇಳಿದಳು, ಸೂರ್ಯನು ಪ್ರತಿದಿನ ಬೆಳಗ್ಗೆ ಮತ್ತೆ ಉದಯಿಸುತ್ತಾನೆ ಅಲ್ಲವಾ? ನಿನ್ನೆ ಮೋಡ ಇದ್ದರೂ ಮಳೆ ಬಂದರೂ ಇವತ್ತು ಮತ್ತೆ ಬೆಳಕು ಕೊಡುತ್ತಾನೆ. ಹಾಗೆಯೇ ನಮ್ಮ ಜೀವನವು. ಆ ಹುಡುಗ ಮೌನವಾಗಿ ಕೇಳುತ್ತಿದ್ದ. ದೀಪ ಮುಂದುವರಿಸಿದಳು,
ಕೆಲವು ದಿನ ದುಃಖ ಬರುತ್ತದೆ, ಆದರೆ ಅದೇ ಜೀವನ ಅಂತ ಅರ್ಥ ಅಲ್ಲ. ಸಂತೋಷವೂ ಬರುತ್ತದೆ, ಅದಕ್ಕಾಗಿ ನಂಬಿಕೆ ಬಿಡಬಾರದು. ಅದೇ ಸಮಯದಲ್ಲಿ ದೇವಸ್ಥಾನದಿಂದ ಆರತಿ ಶಬ್ದ ಕೇಳಿಸಿತು. ಗಾಳಿ ನಿಧಾನವಾಗಿ ಬೀಸಿತು. ಆ ಹುಡುಗನ ಮುಖದಲ್ಲಿ ಚಿಕ್ಕ ನಗು ಮೂಡಿತು. ದೀಪಾ ಖುಷಿಯಾಗಿ ಹೇಳಿದಳು, ಅಯ್ಯೋ ಇದೇ ಸಾಕು, ಒಂದು ನಗು ಬಂದರೆ ಜೀವನ ಅರ್ಧ ಸುಂದರ ಆಗಿಬಿಡುತ್ತದೆ. ಈ ವಿಡಿಯೋ ನೋಡುತ್ತಿರುವ ನಿಮಗೂ ಸಾಯಿ ಒಂದು ಮಾತು ಹೇಳುತ್ತಿದ್ದಾನೆ. ನಗುತ್ತಿರು, ಒಳ್ಳೆಯ ದಿನಗಳು ನಿನ್ನ ಕಡೆ ಬರುತ್ತಿವೆ. ಬೆಳಗ್ಗೆ ಎದ್ದು ದುಃಖದ ವಿಚಾರ ಯೋಚಿಸಬೇಡ, ಬದಲಾಗಿ ಇವತ್ತು ಏನಾದರೂ ಒಳ್ಳೆಯದು ಆಗುತ್ತದೆ ಎಂದು ನಂಬಿ. ಯಾಕಂದರೆ ನಂಬಿಕೆ ಇರುವ ಹೃದಯದಲ್ಲಿ ಸಾಯಿ ಸದಾ ಇರುತ್ತಾನೆ. ದೀಪಾ ಪ್ರತಿದಿನ ತನ್ನ ಮನೆಯ ಮುಂದೆ ನಿಂತು ಸೂರ್ಯೋದಯ ನೋಡುತ್ತಿದ್ದಳು. ಅವಳು ಹೇಳುತ್ತಿದ್ದಳು, ಹೊಸ ದಿನ ಅಂದರೆ ಹೊಸ ಆಶೆ. ಆ ಮಾತು ಕೇಳಿದ ಅವಳ ತಾಯಿ ಕೂಡ ನಗುತ್ತಿದ್ದರು. ಮನೆಯ ವಾತಾವರಣವೇ ಸಂತೋಷದಿಂದ ತುಂಬುತ್ತಿತ್ತು. ಒಂದು ದಿನ ಅವರ ಮನೆಗೆ ಹತ್ತಿರದ ಅಜ್ಜಿ ಬಂದರು. ಅವರು ಹೇಳಿದರು, ಮಗಳೇ, ನಿನ್ನ ಮುಖದ ನಗು ನೋಡಿದರೆ ಮನಸ್ಸೇ ಹಗುರಾಗುತ್ತದೆ. ದೀಪಾ ಮೃದುವಾಗಿ ನಗುತ್ತಾ ಹೇಳಿದರು, ನಾನು ಯಾವಾಗಲೂ ಸಾಯಿಗೆ ಒಂದು ಮಾತು ಹೇಳುತ್ತೇನೆ, ನನ್ನಿಂದ ಯಾರಾದರೂ ಒಂದು ಕ್ಷಣ ಖುಷಿಪಟ್ಟರೆ ಸಾಕು. ಆ ದಿನದಿಂದ ಊರಿನ ಜನರು ಕೂಡ ಅವಳನ್ನು ನೋಡಿ ನಗಲು ಶುರು ಮಾಡಿದರು. ಯಾಕಂದರೆ ಸಂತೋಷ ಹರಡುವ ಹೃದಯವೇ ನಿಜವಾದ ಆಶೀರ್ವಾದ. ಸಾಯಿಬಾಬಾ ಹೇಳುವ ಒಂದು ಸುಂದರ ಮಾತು, ಒಳ್ಳೆಯ ಮನಸ್ಸು ಇಟ್ಟಿಕೋ, ನಿನ್ನ ಜೀವನದಲ್ಲಿ ಬೆಳಕು ಬರುತ್ತದೆ. ಈ ಬೆಳಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವ ಚಿಂತೆ ಇದ್ದರೂ ಅದನ್ನು ಸಾಯಿಯ ಪಾದಕ್ಕೆ ಬಿಡಿ. ನಂತರ ನಗುತ್ತಾ ನಿಮ್ಮ ದಿನ ಆರಂಭಿಸಿ. ಒಂದು ಕಪ್ ಕಾಫಿ, ಒಂದು ಸಣ್ಣ ಪ್ರಾರ್ಥನೆ, ಒಂದು ನಗು, ಇವು ಸಾಕು ದಿನ ಸುಂದರವಾಗಲು. ಈ ಜಗತ್ತಿನಲ್ಲಿ ದೊಡ್ಡ ಸಂತೋಷ ಏನು ಗೊತ್ತಾ? ನಮ್ಮವರ ಜೊತೆ ನಗುತ್ತಾ ಮಾತನಾಡುವುದು, ಮನಸ್ಸಿಗೆ ಶಾಂತಿ ಇರುವುದು ಮತ್ತು ಸಾಯಿಯ ಆಶೀರ್ವಾದ ನಮ್ಮ ಜೊತೆ ಇರುವುದು. ಹೀಗಾಗಿ ಇವತ್ತು ಒಂದು ಮಾತು ಹೇಳಿ, ಸಾಯಿ ಇವತ್ತು ನನ್ನ ದಿನವನ್ನು ಸಂತೋಷದಿಂದ ತುಂಬು. ನೋಡಿ, ನಿಮ್ಮ ಹೃದಯದಲ್ಲಿ ಒಂದು ಹಗುರ ಭಾವನೆ ಬರುತ್ತದೆ. ಈ ಬೆಳಗಿನ ಸಾಯಿ ಸಂದೇಶ ನಿಮಗೆ ಖುಷಿ ಕೊಟ್ಟರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಬೆಳಗ್ಗೆಯೂ ಸಾಯಿ ಸಂತೋಷದ ಸಂದೇಶ ಪಡೆಯಿರಿ. ಮುಂದಿನ ಬೆಳಗ್ಗೆ ದೀಪಾ ಎಂದಿನಂತೆ ಬೇಗ ಎದ್ದಳು. ಆಕಾಶದಲ್ಲಿ ಕಿತ್ತಳೆ ಬಣ್ಣದ ಸೂರ್ಯ ನಿಧಾನವಾಗಿ ಮೇಲಕ್ಕೆ ಬರುತ್ತಿದ್ದ. ಹಕ್ಕಿಗಳು ಮರದ ಕೊಂಬೆಗಳಲ್ಲಿ ಕುಳಿತು ಆಡುತ್ತಿದ್ದವು. ಅವಳು ಮನೆಯ ಬಾಗಿಲು ತೆರೆದು ಹೊರಗೆ ಬಂದಳು. ತಂಪಾದ ಗಾಳಿ ಮುಖವನ್ನು ತಾಕಿತು. ಅವಳು ಕಣ್ಣು ಮುಚ್ಚಿ ನಗುತ್ತಾ ಹೇಳಿದರು, ಧನ್ಯವಾದ ಸಾಯಿ, ಇನ್ನೊಂದು ಸುಂದರ ದಿನ ಕೊಟ್ಟಿದ್ದಕ್ಕೆ. ಅಷ್ಟರಲ್ಲಿ ಚಿಕ್ಕ ಮಗಳು ಶಾಲೆಗೆ ಹೋಗಲು ರಸ್ತೆಯಲ್ಲಿ ಓಡಾಡುತ್ತಿದ್ದರು. ಯಾರೋ ನಗುತ್ತಿದ್ದರು, ಯಾರೋ ಆಟವಾಡುತ್ತಿದ್ದರು. ಆ ದೃಶ್ಯ ನೋಡಿ ದೀಪಾಳ ಮನಸ್ಸು ಖುಷಿಯಿಂದ ತುಂಬಿತು. ಅವಳು ಯೋಚಿಸಿದಳು, ಜೀವನದಲ್ಲಿ ಸಣ್ಣ ಸಣ್ಣ ಕ್ಷಣಗಳೇ ನಿಜವಾದ ಸಂತೋಷ. ಅಷ್ಟರಲ್ಲಿ ಅವಳ ತಂದೆ ಹೊರಗೆ ಬಂದು ಹೇಳಿದರು, ಮಗಳೇ, ಇವತ್ತು ನೀನು ಮಾಡಿರುವ ಕಾಫಿಯ ವಾಸನೆ ಮನೆ ತುಂಬ ಚೆನ್ನಾಗಿದೆ. ದೀಪ ನಗುತ್ತಾ ಕಾಫಿ ಕೊಟ್ಟಳು. ಕುಟುಂಬದ ಎಲ್ಲರೂ ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರು. ಮನೆಯೊಳಗೆ ನಗು ಮಾತ್ರ ಕೇಳಿಸುತ್ತಿತ್ತು. ಸಾಯಿಯ ಆಶೀರ್ವಾದ ಇರುವ ಮನೆಗಳಲ್ಲಿ ಹಣ ಕಡಿಮೆ ಇರಬಹುದು, ಆದರೆ ಪ್ರೀತಿ ಮತ್ತು ಸಂತೋಷ ಯಾವಾಗಲೂ ಹೆಚ್ಚಿರುತ್ತದೆ. ದೀಪಾ ಪ್ರತಿದಿನ ಒಂದು ಚಿಕ್ಕ ನಿಯಮ ಪಾಲಿಸುತ್ತಿದ್ದಳು. ಬೆಳಗ್ಗೆ ಯಾರನ್ನಾದರೂ ನಗಿಸಬೇಕು, ಒಳ್ಳೆಯ ಮಾತು ಹೇಳಬೇಕು ಮತ್ತು ದಿನವನ್ನು ಕೋಪವಿಲ್ಲದೆ ಆರಂಭಿಸಬೇಕು. ಆ ದಿನ ಅವಳು ತನ್ನ ಸ್ನೇಹಿತೆಗೆ ಒಂದು ಚಿಕ್ಕ ಸಂದೇಶ ಕಳಿಸಿದಳು, ನಗುತ್ತಾ ಇರು, ಸಾಯಿ ನಿನ್ನ ಜೊತೆ ಇದ್ದಾನೆ. ಆ ಸಂದೇಶ ಓದಿದ ಅವಳ ಸ್ನೇಹಿತೆಯು ಖುಷಿಪಟ್ಟಳು. ಯಾಕಂದರೆ ಕೆಲವೊಮ್ಮೆ ಒಂದು ಒಳ್ಳೆಯ ಮಾತೆ ಒಬ್ಬರ ದಿನವನ್ನು ಬದಲಿಸಿಬಿಡುತ್ತದೆ. ಅದೇ ಸಮಯದಲ್ಲಿ ದೇವಸ್ಥಾನದಿಂದ ಭಜನೆಯ ಧ್ವನಿ ಕೇಳಿಸಿತು. ಓಂ ಸಾಯಿರಾಮ್, ಓಂ ಸಾಯಿರಾಮ್. ಆ ಶಬ್ದ ಕೇಳಿದ ಕ್ಷಣ ದೀಪಳ ಮನಸ್ಸು ಇನ್ನೂ ಹಗುರವಾಯಿತು. ಅವಳು ಹೇಳಿದಳು, ಸಂತೋಷ ಅಂದರೆ ದೊಡ್ಡ ದೊಡ್ಡ ವಸ್ತುಗಳಲ್ಲಿಲ್ಲ, ಮನಸ್ಸಿನ ಶಾಂತಿಯಲ್ಲಿದೆ. ಈ ವಿಡಿಯೋ ನೋಡುತ್ತಿರುವ ನಿಮಗೂ ಸಾಯಿ ಹೇಳುತ್ತಿರುವ ಮಾತು, ಇವತ್ತು ಖುಷಿಯಾಗಿ ಇರು, ನಿನ್ನ ನಗು ಯಾರಾದರೂ ಹೃದಯಕ್ಕೆ ಬೆಳಕಾಗಬಹುದು. ಆದ್ದರಿಂದ ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲ್ನಲ್ಲಿ ದುಃಖದ ವಿಚಾರ ಹುಡುಕಬೇಡಿ, ಬದಲಿಗೆ ಒಂದು ನಗು ಮಾಡಿ, ಒಂದು ಪ್ರಾರ್ಥನೆ ಮಾಡಿ, ಮನೆಯವರ ಜೊತೆ ಪ್ರೀತಿಯಿಂದ ಮಾತನಾಡಿ. ನೋಡಿ, ನಿಮ್ಮ ದಿನವೇ ಎಷ್ಟು ಸುಂದರವಾಗುತ್ತದೆ ಎಂದು ದೀಪಾ ತನ್ನ ಮನೆಯ ಮುಂದೆ ಹೂಗಳಿಗೆ ನೀರು ಹಾಕುತ್ತಿದ್ದಳು. ಪ್ರತಿ ಹೂವು ಬೆಳಕಿನಲ್ಲಿ ಮಿನುಗುತ್ತಿತ್ತು. ಅವಳು ನಿಧಾನವಾಗಿ ಹೇಳಿದಳು, ಸಾಯಿ, ನನ್ನ ಜೀವನವು ಈ ಹೂವಿನಂತೆ ಸದಾ ಸಂತೋಷದಿಂದ ಇರಲಿ. ಅದೇ ಕ್ಷಣದಲ್ಲಿ ಒಂದು ಚಿಟ್ಟೆ ಬಂದು ಹೂವಿನ ಮೇಲೆ ಕುಳಿತಿತು. ದೀಪಾ ಖುಷಿಯಿಂದ ನಕ್ಕಿಬಿಟ್ಟಳು. ಇದು ಕೂಡ ಸಾಯಿಯ ಒಂದು ಚಿಕ್ಕ ಆಶೀರ್ವಾದ ಇರಬಹುದು. ಹೌದು, ಕೆಲವು
ಕೆಲವೊಮ್ಮೆ ದೇವರು ಕೂಡ ಅದ್ಭುತಗಳಲ್ಲಿ ಮಾತ್ರ ಅಲ್ಲ, ಇಂತಹ ಚಿಕ್ಕ ಸಂತೋಷಗಳಲ್ಲಿ ಕಾಣಿಸುತ್ತಾನೆ. ಬೆಳಗಿನ ಸೂರ್ಯ, ತಂಪಾದ ಗಾಳಿ, ಕುಟುಂಬದ ನಗು, ಸಾಯಿ ಹೆಸರು ಇವೆಲ್ಲ ಇದ್ದರೆ ಜೀವನ ಸುಂದರವಾಗುತ್ತದೆ. ಹೀಗಾಗಿ ಇವತ್ತು ಒಂದು ಮಾತು ನೆನಪಿಟ್ಟುಕೊಳ್ಳಿ, ಖುಷಿ ಹುಡುಕುವುದು ಬೇಡ, ಖುಷಿಯಾಗಿ ಬದುಕುವುದು ಕಲಿಯಬೇಕು. ಈ ಬೆಳಗಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಸಂತೋಷ ತಂದಿದ್ದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಸಾಯಿ ಸಂತೋಷದ ಮಾತುಗಳನ್ನು ಕೇಳಿ